ವೀಕ್ಷಕರೇ, ನಾವು ತುಂಬಾ ಸರಿ ಈ ಗಂಟಲು ನೋವಿಂದ ನರಳಿ 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 ಇಡ್ತೀವಿ. ತುಂಬಾ ಜನ, ನಾನಂತೂ ಆಲ್ಮೋಸ್ಟ್ ಒಂದು 6-7 ಇಯರ್ಸ್ ಈ ಗಂಟಲು ನೋವಿಂದ ನರಳಿದ್ದೀನಿ. ಹಾಗಾಗಿ ಈ ಗಂಟಲು ನೋವು ಎಷ್ಟು ತೊಂದರೆ ಕೊಡುತ್ತೆ ಅನ್ನೋದು ನನಗಿಂತ ಬೇರೆ ಯಾರಿಗೂ ತಿಳಿದಿರಲಾರ್ದು. ಹಾಗಾದ್ರೆ ಈ ಗಂಟಲು ನೋವಿಂದ ನಾವು ಹೇಗೆ ಮುಕ್ತಿಯನ್ನ ಪಡಿಬಹುದು ಅನ್ನೋದನ್ನ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಇವತ್ತು ಸೋಮವಾರ, ಆರೋಗ್ಯ ಸೌಭಾಗ್ಯ. ಗಂಟಲು ನೋವು ಯಾಕೆ ಬರುತ್ತೆ ಇದನ್ನ ನಾವು ಫಸ್ಟ್ ತಿಳ್ಕೊಳ್ಬೇಕು. ಗಂಟಲು ನೋವಿನಲ್ಲಿ ತುಂಬಾ ವೆರೈಟಿ ಇದೆ. ಹಾಗಂದ್ರೆ ನೀವು ನಂಬಲಿಕ್ಕಿಲ್ಲ. ಒಂದೊಂದ್ಸರಿ ಟಾನ್ಸಿಲ್ ಊದ್ಕೊಬಿಡುತ್ತೆ, ಹಾಗೆ ಒಂದೊಂದ್ಸರಿ ಈ ಅಗ್ರದ ಗುಳ್ಳೆಗಳು ಅಂತ ಹೇಳ್ತೀವಿ, ಅಂದ್ರೆ ಹೀಟಿಗಾಗಿದೆ ಅಥವಾ ಕೋಲ್ಡ್ಗಾಗಿದೆ ಅಂತ ಗಂಟಲಿಂದ ಇಲ್ಲಿಂದ ಇಲ್ಲಿವರೆಗೂ ಒಂಥರ ಚಿಕ್ಕ 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 ಕೆಂಪು 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 ಗುಳ್ಳೆಗಳಾಗ್ತವೆ. ಈ ಎರಡೂ ಆದಾಗ್ಲೂ ನಾವು ಗಂಟಲು ನೋವಿಂದ ನರಳುತ್ತೀವಿ. ಈ ಎರಡು ಯಾಕಾಗುತ್ತೆ? ಒಂದು ಟಾನ್ಸಿಲೈಟಿಸ್ ಆದಾಗ ಟಾನ್ಸಿಲೈಟಿಸು ಶೀತಕ್ಕೆ ಊದ್ಕೊಡುತ್ತೆ, ಹಾಗೆ ಗಂಟಲಿನಲ್ಲಿ ಗುಳ್ಳೆಗಳು ಸಹ ಶೀತಕ್ಕೆ ಬರ್ತವೆ ಅಂತ ನಾವು ಹೇಳೋದನ್ನ ಕೇಳಿದ್ದೀವಿ. ಆದ್ರೆ ಇದ್ರ ಹೊರತಾಗಿ ಇಲ್ಲಿ ಶ್ವಾಸಕೋಶದಲ್ಲಿ ಕಫ ಆದ್ರೆ ಅವಾಗ್ಲೂ ಕೂಡ ಇಲ್ಲಿ ಇನ್ಫೆಕ್ಷನ್ ಆಗುತ್ತೆ. ರಕ್ತದಲ್ಲಿ ಇನ್ಫೆಕ್ಷನ್ ಇದ್ದಾಗ ಕೂಡ ಈ ಗಂಟಲು ಅಂದ್ರೆ ಏನು ನಮ್ಮ ಟಾನ್ಸಿಲೈಟಿಸ್ ಊದ್ಕೊಳ್ಳುತ್ತೆ. ಒಂದನೇದಾಗಿ ಸೋಂಕು. ಈ ಸೋಂಕಿನಿಂದ ಗಂಟಲು ನೋವು ಬರುತ್ತೆ. ಅದು ದೇಹದಲ್ಲಿರುವ ಬೇರೆಯ ಸೋಂಕುಗಳು, ಉದಾಹರಣೆಗೆ ವೈರಸ್ ಸೋಂಕು, ಮತ್ತೆ ಸ್ಟಮಕ್ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ ಆದ್ರೂ ಬರುತ್ತೆ. ಆಮೇಲೆ ಕೆಲವೊಂದ್ ಸಾರಿ ರಕ್ತದಲ್ಲಿ ಸೋಂಕಿದ್ದಾಗ, ಉದಾಹರಣೆಗೆ ಟೈಫಾಯ್ಡ್ ಅಂತಹ ಸೋಂಕು ಸ್ವಲ್ಪ ಸ್ಟ್ರಾಂಗ್ ಇದ್ರೆ ಬೇರೆ ಕಡೆ ಎಲ್ಲೂ ಕಾಣಿಸೋದಿಲ್ಲ, ಜ್ವರದಲ್ಲಿ ಕಾಣಿಸೋದಿಲ್ಲ, ಇಲ್ಲಿ ಕಾಣಿಸುತ್ತೆ. ಇದೊಂಥರ ಜ್ವರ ಇದ್ದ ಹಾಗೆ ಇಂಡಿಕೇಶನ್, ಇದು ತೋರಿಸುತ್ತೆ ಗಂಟಲು ನೋವು ಬಂದು ಅದು ಒಳಗಡೆ ಇರುವ ಆಳವಾಗಿರುವಂತಹ ಮೂಲ ಸಮಸ್ಯೆಯನ್ನ ತೋರಿಸುತ್ತೆ. ನಾವು ಬರೀ ಗಂಟಲು ನೋವಿಗೆ ಔಷಧಿ ಮಾಡ್ತಾ ಸದಾ ಆಫ್ಲಾಕ್ಸೆಸಿನ್ ಮತ್ತೆ ಬೇರೆ ರೀತಿಯ ಆಂಟಿಬಯೋಟಿಕ್ ತೆಗೆದುಕೊಳ್ತಾ ಹೋದ ಹಾಗೆ ಈ ಒಳಗಡೆಯ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಿಲ್ಲ, ಬದಲಿಗೆ ಇನ್ನಷ್ಟು ವೀಕ್ ಆಗ್ತಾ ಹೋಗುತ್ತೆ. ಈ ವೀಕ್ ಆಗ್ತಾ ಹೋದಂತಹ ದೇಹ ಆಮೇಲೆ ಟಾನ್ಸಿಲೈಟಿಸ್ನ ತೆಗೆದು ಹಾಕುವಂತಹ ಆಪರೇಷನ್ ಮಾಡಿಸ್ಬೋದು, ಅಥವಾ ಗಂಟಲು ನೋವು ಅಂತ ತುಂಬಾ ನರಳಾಡುವಂತಹ ಪರಿಸ್ಥಿತಿ ಬರ್ಬೋದು. ಹಾಗಿದ್ರೆ ಇದಕ್ಕೆ ಏನ್ ಮಾಡೋದು? ನಿಜವಾಗೂ ಈ ಸೋಂಕು ಎಲ್ಲ ಯಾಕೆ ಬರುತ್ತೆ? ಈ ಸೋಂಕು ತುಂಬಾ ಸಾರಿ ಬರೋದು ರಕ್ತಹೀನತೆಯಿಂದ. ರಕ್ತಹೀನತೆಯಲ್ಲೂ ವಿಶೇಷವಾಗಿ ಕಬ್ಬಿಣಾಂಶ ಮತ್ತು ವಿಟಮಿನ್ B12 ಕಡಿಮೆ ಆದಾಗ. ಇದು ಸಸ್ಯಾಹಾರಿಗಳಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಒಂದು ಅಪೌಷ್ಟಿಕತೆ. ಈ ಅಪೌಷ್ಟಿಕತೆ ತುಂಬಾ ಸಾರಿ ತುಂಬಾ ವೇಗವಾಗಿ ಕೆಲಸ ಮಾಡಿದಾಗ, ಹಾಗೆ ತುಂಬಾ ಟೆನ್ಷನ್ ಆದಾಗ, ಹಾಗೆ ಋತುಚಕ್ರಗಳ ಏರುಪೇರಲ್ಲಿ ಹಾರ್ಮೋನ್ ವ್ಯತ್ಯಾಸ ಆಗುತ್ತಲ್ಲ, ಋತುಚಕ್ರದ ಸಮಯದಲ್ಲಿ ಆ ಹಾರ್ಮೋನ್ ವ್ಯತ್ಯಾಸ ಆದಾಗ, ವಾತಾವರಣ ಹೆಚ್ಚು ಕಡಿಮೆ ಆದಾಗ, ಯಾವಾಗಂದ್ರೆ ಆವಾಗ ಇದು ಗಂಟಲು ನೋವಿನ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಪೌಷ್ಟಿಕತೆಗೆ ಚಿಕಿತ್ಸೆಯನ್ನ ಕೊಟ್ರೆ ನಾವು ನಮ್ಮ ಈ ಗಂಟಲು ನೋವಿನ ಸಮಸ್ಯೆಯಿಂದ ಸಂಪೂರ್ಣವಾಗಿ ಮುಕ್ತಿಯನ್ನ ಹೊಂದಬಹುದು. ಅದು ಟಾನ್ಸಿಲೈಟಿಸ್ ಆಗಿರ್ಬೋದು, ಅಥವಾ ನಾನು ಮೊದಲೇ ಹೇಳಿದ ಹಾಗೆ ಅಗ್ರದ ಹುಗುಳಾಗಿ, ಅಂದ್ರೆ ಅಗ್ರ ಅಂತ ಹೇಳ್ತಾರೆ ಕೆಲವೊಂದ್ಸರಿ, ಈ ಹೀಟ್ ಇಂದ ಆಗಿದೆ, ನನಗೆ ಕೋಲ್ಡ್ ಇಂದ ಆಗಿದೆ ಅಂತ ಹೇಳ್ತಾರೆ. ಯಾವ್ದ್ರಿಂದ ಆದ್ರೂ ಇದು ಅಪೌಷ್ಟಿಕತೆಯ ಬಹುದೊಡ್ಡ ಸಂಕೇತ. ಈ ಸಂಕೇತವನ್ನ ನಾವು ಪರಿಗಣಿಸಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡ್ಬೇಕು. ಆಮೇಲೆ ಗಂಟಲು ನೋವು ಬಂದಾಗ ಹೇಗೆ ನಿಭಾಯಿಸ್ಬೇಕು? ಇದಕ್ಕೆ ಉಪ್ಪುನೀರು ಹಾಕಿ ಗಾಗಲ್ ಮಾಡುವಂಥದ್ದು, ಕಫಕ್ಕೆ ಔಷಧಿ ಮಾಡುವಂಥದ್ದು. ಕಫ ಕೆಲವೊಂದು ಸಾರಿ ಗಂಟ್ಲಲ್ಲಿ ಎದೆಯಲ್ಲಿ ಕಟ್ಕೊಂಡಾಗ ಇಲ್ಲೆಲ್ಲ ಕಫ ಬರ್ತಾ ಇರುತ್ತೆ, ಅವಾಗ ಕಫಕ್ಕೆ, ಶ್ವಾಸಕೋಶಕ್ಕೆ ನಾವು ಚಿಕಿತ್ಸೆಯನ್ನ ಕೊಡ್ಬೇಕು. ಹಾಗೆ ಇದ್ರಲ್ಲಿ ಬರುತ್ತೆ ಆಯುರ್ವೇದನ, ಹೋಮಿಯೋಪತಿನ, ಅಲೋಪತಿನ ಅಂತ. ನಾನು ಈ ಮೂರನ್ನು ಮಾಡಿ ನೋಡಿದ್ದೀನಿ. ಹಾಗೆ ಈ 3 ಔಷಧಗಳ ಬಗ್ಗೆ ಅಧ್ಯಯನವನ್ನ ನಡೆಸಿ ನಾನು ಈ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಏನಂದ್ರೆ
ಆಯುರ್ವೇದದಲ್ಲಿ ಸರಿಯಾದ ಚಿಕಿತ್ಸೆಯನ್ನ ತೆಗೆದುಕೊಂಡ್ರೆ ದ ಬೆಸ್ಟ್. ಹೋಮಿಯೋಪತಿ ಕೂಡ ದ ಬೆಸ್ಟ್. ಲಾಸ್ಟ್ ಅಲ್ಲಿ ಅಲೋಪತಿ ಇರಲಿ. ಯಾಕೆಂದ್ರೆ ನಾನು ಈಗಾಗಲೇ ಹೇಳಿದಂತೆ ಅಲೋಪತಿಯಲ್ಲಿ ಕಂಟಿನ್ಯೂಸ್ ಆಗಿ ಒಫ್ಲಾಕ್ಸಿಸಿನ್ ಅಥವಾ ಸೆಫೆಕ್ಸಿಮಿನ್ ಯಾವುದು ಅವರು ಅಮಾಕ್ಸಿ ಇವಾಗ ಬೇರೆ ಬೇರೆ ತರಹ ಟ್ಯಾಕ್ಸಿಮಿನ್ ಬೇರೆ ಬೇರೆ ತರಹದ ಮೆಡಿಸಿನ್ ಬಂದಿದ್ದಾವೆ. ಅದು ಅವರ ಡಾಕ್ಟರ್ಗೆ ಯಾವ್ದು ಸೂಕ್ತ ಅನಿಸುತ್ತೆ ಆ ಸೋಂಕಿನ ಮೇಲೆ ಅದನ್ನ ನಿರ್ಣಯ ಮಾಡಿ ಕೊಡ್ತಾರೆ. ಅದು ಒಂದು 2-3 ಡೇಸ್ ಏನು ಕೋರ್ಸ್ ಇರುತ್ತೆ. ಅದು ಮುಗಿದ ತಕ್ಷಣ ಸ್ವಲ್ಪ ದಿವಸ ಹೋಗುತ್ತೆ. ಆಮೇಲೆ ಮತ್ತೆ 1 ತಿಂಗಳ 2 ತಿಂಗಳ ಹೇಳಿದಾಗೆ ಬಂದ್ಬಿಡುತ್ತೆ. ಅದಕ್ಕಾಗಿ ಅಲೋಪತಿ ಅಷ್ಟು ನಾನು ರೆಕಮೆಂಡ್ ಮಾಡೋದಿಲ್ಲ. ಹೋಮಿಯೋಪತಿನೂ ಕೂಡ ಅಷ್ಟೇ. ನನಗೆ ಟಾನ್ಸಿಲೈಟಿಸ್ ಆಪರೇಷನ್ ಮಾಡಬೇಕು, ಬೇರೆ ಏನು ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಅಲೋಪತಿ ವೈದ್ಯರು. ಬಟ್ ನನಗೆ ಹೋಮಿಯೋಪತಿನಲ್ಲಿ ಸಂಪೂರ್ಣವಾಗಿ ಆವಾಗ ನಾನು ಮ್ಯಾನೇಜ್ ಮಾಡುವಷ್ಟು ಗುಣ ಆಗೋಯ್ತು. ಆದ್ರೆ 4 ವರ್ಷದ ನಂತರ ಮತ್ತೆ ವೀಕ್ ಆದಾಗ ಮತ್ತೆ ಬಂತು. ಆಗ ನಾನು ಆಯುರ್ವೇದದಲ್ಲಿ ಸಂಪೂರ್ಣವಾಗಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋ ಜೊತೆಗೆ ಕಂಪ್ಲೀಟ್ ಆಗಿ ನನ್ನ ದೇಹದೊಳಗೆ ಏನು ಪ್ರಾಬ್ಲಮ್ ಇದೆ ಅದನ್ನ ನಾನು ಅರ್ಥ ಮಾಡಿಕೊಂಡು ಆ ಅಪೌಷ್ಟಿಕತೆಗೆ ಅಡ್ರೆಸ್ ಮಾಡಿದಾಗ ಯಾವುದು ಕಬ್ಬಿಣಾಂಶ ಮತ್ತೆ ವಿಟಮಿನ್ B12 ನನ್ನ ದೇಹಕ್ಕೆ ತೆಗೆದುಕೊಂಡಾಗ ಸಂಪೂರ್ಣವಾಗಿ 100ಕ್ಕೆ 100 ಮತ್ತೆ ಯಾವಾಗೂ ಬಂದೇ ಇಲ್ಲ. ಇವನ್ ಕೊರೋನಾ ಟೈಮಲ್ಲಿ ವೈರಲ್ ಫೀವರ್ ಬಂದು ಗಂಟ್ಲು ನೋವು ಬಂದಾಗ್ಲೂ ಆರಾಮಾಗಿ ಹುಷಾರಾಯ್ತು. ಹಾಗೆ ಈ ಅಲೋಪತಿ ಔಷಧ ಕೊನೆಯದಾಗಿ ಆದ್ಮೇಲೆ ಈ ನಾವು ದಿನನಿತ್ಯ ಹೇಗಿರ್ಬೇಕು, ದಿನನಿತ್ಯ ನಮ್ಮ ದಿನಚರಿ ಹೇಗಿರ್ಬೇಕು, ಇದನ್ನ ಬೇರೆ ಯಾವ ರೀತಿ ನಾವು ಸಾಲ್ವ್ ಮಾಡ್ಕೋಬಹುದು ನೋಡೋಣ. ಬೇರೆಯ ಪರಿಹಾರ ಕ್ರಮಗಳಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು, ಸರಿಯಾಗಿ ನಿದ್ದೆಯನ್ನ ಮಾಡಬೇಕು, ಪೌಷ್ಟಿಕ ಆಹಾರವನ್ನ ತೆಗೆದುಕೊಳ್ಬೇಕು, ಹಾಗೆ ಒತ್ತಡವನ್ನ ಕಡಿಮೆ ಮಾಡ್ಕೋಬೇಕು. ಒತ್ತಡ ಹೆಚ್ಚಾದಾಗ ಸಹಿತ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಆಗ ಕೂಡ ಗಂಟಲು ಸೋಂಕು ನೋವು ಆಗಿ ನೋವು ಬರುತ್ತೆ. ಕಫದ ಪರೀಕ್ಷೆಯನ್ನು ಮಾಡಿಸಿ ಕಫಕ್ಕೆ ಔಷಧಿಯನ್ನ ಮಾಡ್ಕೋಬೇಕು. ಆಮೇಲೆ ಬಿಸಿ ನೀರನ್ನ ಕುಡಿಬೇಕು. ಬಿಸಿಯಾದ ಅಡಿಗೆಯನ್ನೇ ಊಟ ಮಾಡಬೇಕು. ನೇರವಾಗಿ ಫ್ರಿಡ್ಜ್ ಇಂದ ತೆಗೆದು ಹಾಗೆ ತಣ್ಣನೆಯ ಪದಾರ್ಥವನ್ನ ಸೇವನೆ ಮಾಡಬಾರ್ದು. ತಣ್ಣನೆಯ ವಸ್ತುಗಳನ್ನ ತಿನ್ನಬಾರ್ದು. ಚೆನ್ನಾಗಿ ನೀರನ್ನ ಕುಡಿಬೇಕು. ಬಿಸಿ ನೀರನ್ನ ಕುಡಿಬೇಕು. ಯೋಗಾಸನಕ್ಕೆ ಬಂದ್ರೆ ಯೋಗಾಸನದಲ್ಲಿ ಯಾವುದು ಶ್ವಾನಾಸನ, ಮಾರ್ಜಾಲಾಸನ ಮತ್ತೆ ಮುಖದೌತಿ ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ, ಭ್ರಮರಿ ಪ್ರಾಣಾಯಾಮ ಮಾಡೋದ್ರಿಂದ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಈ ಗಂಟ್ಲು ನೋವಿಗೆ. ಇದನ್ನೆಲ್ಲ ನೀವು ಉಪಯೋಗಿಸ್ಕೊಳ್ಳಿ. ಈ ನನ್ನ ಅನುಭವದ ಟಿಪ್ಸ್ನ. ಕೆಲವೊಮ್ಮೆ ಇದು ಪ್ರೋಟೀನ್ ಕೊರತೆಯಿಂದ ಕೂಡ ಆಗುತ್ತೆ. ಅದಕ್ಕೆ ಬಾಯಿಲಿ ಬಿಳಿ ಹುಣ್ಣಾಗುವಂಥದ್ದು, ಗಂಟ್ಲಲ್ಲಿ ನೋವಿನ ಜೊತೆಗೆ ಬಾಯಿಲಿ ಬಿಳಿ ಹುಣ್ಣುಗಳು, ಬಿಳಿ ಚರ್ಮ ಕಿತ್ತೋಗೋ ತರ ಹುಣ್ಣುಗಳಾಗ್ತಾ ಇರ್ತವೆ. ಅದು ಕೂಡ ವಿಟಮಿನ್ B12 ಪ್ರೋಟೀನ್ ಇದೆಲ್ಲ ಕೊರತೆಯ ಸಂಕೇತ ಆಗಿರುತ್ತೆ. ಕೇವಲ ಸ್ವಚ್ಛತೆ ಮತ್ತೆ ಮುಲಾಮ್ ಹಚ್ಕೊಂಡ್ರೆ ಹೋಗುವಂಥದ್ದಲ್ಲ ಅದು. ಅದರ ಜೊತೆಗೆ ದೇಹದ ಒಳಗಡೆ ಏನು ಅಪೌಷ್ಟಿಕತೆ ಇದೆ ಆ ಅಪೌಷ್ಟಿಕತೆಗೆ ನಾವು ಉತ್ತರವನ್ನ ಕೊಡಬೇಕು. ಆಗ ಸಂಪೂರ್ಣವಾಗಿ ಆ ಒಂದು ಸಮಸ್ಯೆ ನಿವಾರಣೆ ಆಗುತ್ತೆ. ಹಾಗಾಗಿ ಆಹಾರದಲ್ಲಿ ಒಳ್ಳೆಯ ಒಣ ದ್ರಾಕ್ಷಿ, ಒಣ ಹಣ್ಣುಗಳು, ನಿಂಬೆ ಹಣ್ಣಿನ ರಸ, ಸೊಪ್ಪು, ಪಾಲಕ್ಕು ಮತ್ತೆ ಬೇರೆ ಬೇರೆ ರೀತಿಯ ಸಹಜ ಸಾಂಪ್ರದಾಯಿಕ ಅಡುಗೆಗಳ ಜೊತೆಗೆ ಒಳ್ಳೆಯ ತರಕಾರಿಯನ್ನ ಸೇರಿಸುವಂಥದ್ದು. ಉದಾಹರಣೆಗೆ ಪ್ರತಿದಿನ ಚಿತ್ರಾನ್ನ ಮಾಡ್ತೀವಲ್ಲ, ಚಿತ್ರಾನ್ನ ಮಾಡುವಾಗ ಸ್ವಲ್ಪ ಮೆಂತೆ ಸೊಪ್ಪನ್ನ ಸೇರಿಸಿ ಮಾಡುವಂಥದ್ದು. ಹಾಗೆ ವಾರದಲ್ಲಿ 2 ದಿವಸ ನಾವು ಬರೀ ತೊಗರಿಬೇಳೆ ಹಾಕಿ ಮಸ್ಸಪ್ ಮಾಡೋ ಬದಲು ತೊಗರಿಬೇಳೆ ಜೊತೆಗೆ ಚೆನ್ನಂಗಿ ಕಾಳನ್ನ, ಚೆನ್ನಂಗಿ ಬೇಳೆಯನ್ನ, ಹೆಸರು ಬೇಳೆಯನ್ನ ಎಲ್ಲ ಹಾಕೋದ್ರಿಂದ ಒಳ್ಳೆಯ ಪೌಷ್ಟಿಕಾಂಶಯುಕ್ತ ಸಾರು, ಅದನ್ನು ಕೂಡ ನಾವು ಸೊಪ್ಪನ್ನ ಹಾಕಿ ಮಾಡ್ಕೊಂಡು ತಿನ್ಬೋದು. ಅದೇ ರೀತಿ ನಾವು ಪುಳಿಯೋಗರೆ ಮತ್ತೆ ಪೊಂಗಲು ಈ ತರದೆಲ್ಲ ಮಾಡುವಾಗ ಸ್ವಲ್ಪ ತರಕಾರಿಗಳನ್ನ ಸೇರಿಸಿ ಡಿಫ್ರೆಂಟ್ ಆಗಿ ನಾವು ಟ್ರೈ ಮಾಡಿ ಅದನ್ನ ತಿನ್ಬೋದು. ಯಾಕೆಂದ್ರೆ ತುಂಬಾ ವೆಜಿಟೇರಿಯನ್ ಮನೆಯಲ್ಲಿ ಬರೀ ಅವಲಕ್ಕಿ ಗೊಜ್ಜು, ಅವಲಕ್ಕಿ ಮತ್ತೆ ಅವಲಕ್ಕಿನಲ್ಲಿ ಐರನ್ ಕಂಟೆಂಟ್ ಇರುತ್ತೆ, ನಿಂಬೆಹಣ್ಣು ಹಾಕಿದಾಗ ಅದು ಒಳ್ಳೆ ಪೌಷ್ಟಿಕಾಂಶ ಕೊಡುತ್ತೆ. ಜೊತೆಗೆ ತರಕಾರಿಗಳು ಬೇಕು, ಪ್ರೋಟೀನ್ ಬೇಕು, ಅದಕ್ಕೆ ಹಾಲನ್ನ ಕುಡಿಬೇಕು, ತುಪ್ಪವನ್ನ ಚೆನ್ನಾಗಿ ಬಳಸಬೇಕು. ಅದರ ವಿಟಮಿನ್ B12 ಸಿಗುತ್ತೆ ಸಸ್ಯಾಹಾರಿಗಳಿಗೆ. ಹಾಗೆ ಮಾಂಸಾಹಾರಿಗಳಾಗಿದ್ದು ಗಂಟ್ಲು ನೋವು ಬರ್ತಾ ಇದ್ರೆ ಇದನ್ನ ಗಮನಿಸ್ಬೇಕು, ಅವರಿಗೆ ಅಪೌಷ್ಟಿಕತೆ ಇದೆ ಅಂತ. ನೀವು ಮಾಂಸಾಹಾರಿಗಳಾಗಿದ್ರೆ ಮೊಟ್ಟೆಯನ್ನು ತಿನ್ನಿ, ಕೆಂಪು ಮಾಂಸವನ್ನು ತಿನ್ನಿ, ಒಳ್ಳೆಯ
ಪೋಷಕಾಂಶ ಭರಿತ ಊಟವನ್ನ ಮಾಡೋದಕ್ಕೆ ಟ್ರೈ ಮಾಡಿ. ಯಾರಿಗೆ ಊಟ ಮಾಡೋದಕ್ಕೆ ಅನುಕೂಲ ಇಲ್ಲ ಅವರು ಡಾಕ್ಟರ್ ಹತ್ರ ಬರೆಸ್ಕೊಂಡು ಒಳ್ಳೆಯ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ಅನ್ನ ಪ್ರತಿದಿನ ರಾತ್ರಿ ಮಲಗುವಾಗ್ಲೋ ಬೆಳಗ್ಗೆ ಎದ್ದೇಳುವಾಗೋ ಡಾಕ್ಟರ್ ಹೇಳಿದ ಹಾಗೆ ತೆಗೆದುಕೊಳ್ಳಿ. ಇದರಿಂದ ನೀವು ಸಂಪೂರ್ಣವಾಗಿ, ನಾನು ಬೆಟ್ ಮಾಡ್ತೀನಿ, ಸಂಪೂರ್ಣವಾಗಿ ನಿಮ್ಮ ಈ ಗಂಟಲು ನೋವಿನ ಸಮಸ್ಯೆಯಿಂದ ಹೊರಗೆ ಬರ್ತೀರಿ. ಅದೇನು ದೊಡ್ಡ ಸಮಸ್ಯೆ ಆಗಲಿಲ್ಲ. ಆದ್ರಿಂದ ನಾನು ಈ ಗಂಟಲು ನೋವಿನ ಬಗ್ಗೆ ತುಂಬಾ ಅಥೆಂಟಿಕ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದೀನಿ ಅಂತ ನನ್ನ ನಂಬಿಕೆ. ನಿಮ್ಗೇನಾದ್ರೂ ವಿಷಯವಿದ್ರೆ, ಆಕ್ಷೇಪಗಳಿದ್ರೆ ಅಥವಾ ಇನ್ನೇನೇ ಮಾಹಿತಿ ನಿಮ್ಮ ಹತ್ರ ಇದ್ರೆ, ನಿಮಗೆ ಬೇಕಿದ್ರೆ ಕಮೆಂಟಲ್ಲಿ ಹೇಳಿ. ಈ ಸಬ್ಜೆಕ್ಟು, ಈ ವಿಷಯ ನಿಮಗೆ ಹೇಗೆ ತಲುಪ್ತಾ ಇದೆ, ನಿಮ್ಮ ಅನಿಸಿಕೆ ಏನು, ಅದಕ್ಕೂ ಕೂಡ ನಾನು ಓಪನ್ ಆಗಿದ್ದೀನಿ. ಇದು ನನ್ನ ಅಧ್ಯಯನ, ಅನುಭವ ಮತ್ತು ಓದಿನ ಮಾಹಿತಿ. ನಿಮಗೆಲ್ಲ ಉಪಯುಕ್ತವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಹಾಗೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ನಮಸ್ಕಾರ.